ಇಲ್ಲಿ ಅನ್ವರ್ ಮಾನಿಪ್ಪಾಡಿ ಅಂತ ಒಬ್ಬರಿದ್ದರು. ಅವರು ಈ ವಕ್ಫ್ ಆಸ್ತಿ ಬಗ್ಗೆ ಒಂದು ವರದಿಯನ್ನು 2012ರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ವರದಿಯನ್ನು ಮಾಡಿದರು. ಅನ್ವರ್ ಮಾನಿಪ್ಪಾಡಿ 2012ರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ವರದಿ ಸಲ್ಲಿಕೆ ಆಗಿತ್ತು. ಅದರಲ್ಲಿ ಹೇಳ್ತಾರೆ ಬಿ ಜೆ ಪಿ ಇದ್ದಾಗ ವಕ್ಫ್ ಮಂಡಳಿಯಲ್ಲಿ 2,30,000 ಕೋಟಿ ಅವ್ಯವಹಾರ ಆಗಿದೆ ಅಂತ 2012 ಅಲ್ಲಿ ಹೇಳ್ತಾರೆ ಅವರು. ಆಗ ಬಜೆಟ್ ಅಷ್ಟು ಇರಲಿಲ್ಲ, 1 ಲಕ್ಷ ಕೋಟಿ ಇದ್ದದ್ದು. ಬಜೆಟ್ಗಿಂತ ಡಬಲ್. ಪ್ರಭಾವಿಗಳಿಂದ 29,000 ಎಕರೆ ವಕ್ಫ್ ಭೂಮಿ ಕಬ್ಜಾ ಆಗಿದೆ ಅಂತೇಳಿ ಅನ್ವರ್ ಮಾನಿಪ್ಪಾಡಿ ಅನ್ನುವಂಥ ಮುಸ್ಲಿಂ ಹೇಳ್ತಾರೆ. ಬಟ್ ಅವರು ಬಿ ಜೆ ಪಿಯಲ್ಲಿದ್ದರು. ಬಿ ಜೆ ಪಿಗೆ ರಿಪೋರ್ಟ್ ಕೊಡ್ತಾರೆ. ಯಾರಿಗೂ ಧೈರ್ಯ ಇಲ್ಲ ಅದನ್ನು ಮುಟ್ಟೋದು. 2 ಲಕ್ಷ ಕೋಟಿ ಮೊತ್ತದ ಆಸ್ತಿಗಳ ದುರ್ಬಳಕೆ ಆಗಿದೆ ಅಂತೇಳಿ ವರದಿಯಲ್ಲಿ ಹೇಳ್ತಾರೆ. ಬೆಂಗಳೂರಿನ ಬೆಲ್ಲಳ್ಳಿ ಸರ್ವೆ ನಂಬರ್ 55ರಲ್ಲಿ 602 ಎಕರೆ ಲೂಟಿ ಮಾಡಿದ್ದಾರೆ. ಅಲ್ಲಿ ಜಾಫರ್ ಶರೀಫ್ ಇಂಜಿನಿಯರಿಂಗ್ ಕಾಲೇಜ್, ಹೋಟೆಲ್, ವಿಂಡ್ಸರ್ ಮ್ಯಾನರ್ ಕೂಡ ವಕ್ಫ್ ಆಸ್ತಿ ಅಂತ ಮಾಣಿಪ್ಪಾಡಿ ಬರೀತಾರೆ ವರದಿಯಲ್ಲಿ. ರಾಜ್ಯ ಅಂದರೆ ವಿಧಾನ ಪರಿಷತ್ನಲ್ಲಿ ಮೇಲ್ಮನೆಯಲ್ಲಿ ಅನ್ವರ್ ಮಾಣಿಪ್ಪಾಡಿ ವರದಿ ಮಂಡನೆ ಆಗತ್ತೆ ಮೇಲ್ಮನೆಯಲ್ಲಿ. ಆಮೇಲೆ ಅದರಲ್ಲಿ ವರದಿಯಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಹೆಸರಿತ್ತು. ಯಾರು? ನಾಟ್ ಓನ್ಲಿ ಮುಸ್ಲಿಮ್ಸ್. ಹೆಸರು ಹೇಳ ದಸಕ್ ಅಂದ್ಬಿಡುತ್ತೆ. ಹೇಳ್ತೀನಿ ಕೇಳಿ ಯಾರ ಬಗ್ಗೆ ಎಲ್ಲ ಹೇಳಿದರು ಅಂತೇಳಿ. ಈಗಿನ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿದೆ. ಅವ್ರು ಹೇಳ್ತಿರೋದು ಇದರಲ್ಲಿ ಲೂಟಿ ಎಲ್ಲ ಇತ್ತು ಅಂತ. CM ಇಬ್ರಾಹಿಂ ಮಾಜಿ ಸಚಿವ, ಮಾಜಿ ಕೇಂದ್ರ ಸಚಿವ. NN ಹ್ಯಾರಿಸ್ ಅವರ ಹೆಸರಿದೆ. ಖಮರುಲ್ ಇಸ್ಲಾಂ ತೀರ್ಕೊಂಡಿದ್ದಾರೆ, ಅವರ ಹೆಸರಿದೆ. ಇಕ್ಬಾಲ್ ಅನ್ಸಾರಿ ಈಗಲೂ ಇದ್ದಾರೆ, ಮಾಜಿ ಸಚಿವ. ಜಾಫರ್ ಶರೀಫ್ ತೀರ್ಕೊಂಡಿದ್ದಾರೆ, ಅವರ ಹೆಸರಿದೆ. ರೆಹಮಾನ್ ಖಾನ್ ಅವರ ಹೆಸರಿದೆ. ಧರ್ಮ್ ಸಿಂಗ್ ಹೆಸರಿದೆ. ರೋಷನ್ ಬೇಗ್ ಹೆಸರಿದೆ. ಅನ್ವರ್ ಮಾನಿಪ್ಪಾಡಿ ಹೇಳ್ತಾರೆ, ನಾನು ಈ ವರದಿಯನ್ನು ಕೊಟ್ಟೆ ಸ್ವಾಮಿ, ಯಡಿಯೂರಪ್ಪನವರು ಇವರಿಗೆಲ್ಲ ಕೊಟ್ಬಿಟ್ಟು ಮಾರ್ಕೊಂಡ್ಬಿಟ್ರು ಅದನ್ನು ಅಂತೇಳಿ ಹೇಳ್ತಾರೆ. ಆ ಬೈಟ್ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಸಿಕ್ಕಿಲ್ಲ ನನಗೆ, ನಾಳೆ ಹೇಳ್ತೀನಿ. ಅರ್ಥ ಆಯ್ತಾ? 2,30,000 ಕೋಟಿ ದುಡ್ಡನ್ನು ಲವಕ್ ಸ್ವಾಹ. ಯಾರಿಗೆ ಹೋಗ್ಬೇಕಾಗಿತ್ತು ಆ ದುಡ್ಡು? ಬಡವರಿಗೆ, ಬಡ ಮುಸ್ಲಿಮರಿಗೆ. ಹೇಗೆ ವಾಲ್ಮೀಕಿ ದುಡ್ಡು ಬಡ ಶೆಡ್ಯೂಲ್ಡ್ ಟ್ರೈಬ್ ವಾಲ್ಮೀಕಿ ಜನಾಂಗದವರಿಗೆ ಸೇರಬೇಕಾಗಿತ್ತೋ ಬೇರೆ ಯಾರಿಗೂ ಅಲ್ಲ, ಈ ವಕ್ಫ್ ದುಡ್ಡು ಕೂಡ ಮುಸ್ಲಿಂ ಸಮುದಾಯದ ಬಡವರಿಗೆ ಸೇರಬೇಕಾಗಿತ್ತು. ಈ ಸೈಡಲ್ಲಿ ನಾನು ಫೋಟೋ ತೋರಿಸ್ತಾ ಇದ್ದೀನಲ್ಲ, ಅತಿ ಬಡವರು ಅವರೆಲ್ಲ ನುಂಗಿ ನೀರು ಕುಡಿದು ಉಳುಂ ಸ್ವಾಹ ಮಾಡಿದ್ದಾರೆ ಅಂತ ವರದಿಯಲ್ಲಿದೆ. ವ್ಯಾಪ್ತಿಯಲ್ಲಿರುತ್ತೆ ಇಂಡಿಯಾದಲ್ಲಿ. ಆದರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಹಂಗಿಲ್ಲ. ಆದರೆ ವಿದೇಶದಲ್ಲಿ ನ್ಯಾಯಾಂಗ ಸಮೀಕ್ಷೆ ಮಾಡ್ಬೋದು. ಭಾರತದ ಟ್ರಸ್ಟ್, ಮಠ, ಸೊಸೈಟಿಗಳ ಮೇಲೆ ಜಿಲ್ಲಾಡಳಿತ ನೋಡಿ ಒನ್ಸ್ ಅಗೇನ್, ಭಾರತದ ಟ್ರಸ್ಟ್, ಮಠ, ಸೊಸೈಟಿಗಳ ಮೇಲೆ ಜಿಲ್ಲಾಡಳಿತ ಹಿಡಿತಾ ಇದೆ. ಆದರೆ ವಕ್ಫ್ ಮಂಡಳಿಗೆ ಯಾವ ಹಿಡಿತವೂ ಇರೋದಿಲ್ಲ. ಹಾಗಿದ್ರೆ ಇದು ಜಾತ್ಯತೀತ ರಾಷ್ಟ್ರ ಹೆಂಗಾಗತ್ತೆ? ಜಾತ್ಯತೀತ ರಾಷ್ಟ್ರ ಅಂದರೆ ಸಮಬಾಳು ಸಮಪಾಲು, ಮುಸ್ಲಿಮರು ಹಿಂದೂ ಎಲ್ಲ ಸೇಮ್. ಆದರೆ ಹಿಂದೂಗಳು ಅವರ ಮಠ, ಮಾನ್ಯ, ಟ್ರಸ್ಟು ಎಲ್ಲ ಜಿಲ್ಲಾಡಳಿತ ಹಿಡಿತಾ, ಇವ್ರದ್ದಿಲ್ಲ. ಹೆಂಗೆ? ಈಗ ಶಫಿ ಸಾದಿ ಹೇಳಿದಂಥ ಮಾತು, ವಿಧಾನಸೌಧ ಕೂಡ ನಮ್ಮದು ಅಂತ ಶಫಿ ಸಾದಿ ಹೇಳಿದ್ದಾರೆ. ನಾಳೆ ಬೇಕಿದ್ರೆ ಮಾತಾಡಿಸ್ತೀನಿ ಅವ್ರನ್ನ. ಮೊನ್ನೆ ಮಧ್ಯಪ್ರದೇಶದ ವಿಚಾರ ಇದೆಯಲ್ಲ, ಜಸ್ಟಿಸ್ ಗೋಪಾಲ್ ಸಿಂಗ್ ಬೈದ್ಬಿಟ್ರು. ಏನು ರೀ, ಇಡೀ ಸರ್ಕಾರಿ ಆಸ್ತಿ ಎಲ್ಲ ನಿಮ್ಮದೇನಾ? ಯಾವುದು ತಾಜ್ ಮಹಲ್ ನಿಮ್ಮದು, ಕೆಂಪುಕೋಟೆ ನಿಮ್ಮದು. ಜಸ್ಟಿಸ್ ಗೋಪಾಲ್ ಸಿಂಗ್ ಅಹುಲುವಾಲಿಯಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. भाई साहब आप तो ताजमहल भी ले लो यार, लाल किला भी ले लो, कौन मना कर रहा है? यार प्यार से क्वेश्चन समझ में नहीं आते आप लोगों को। सिर्फ ऑनरेबल कोर्ट, किसी के अरे ऑनरेबल कोर्ट का छोड़ो, किसी की भी प्रॉपर्टी को आप अखबार प्रॉपर्टी डिक्लेयर कर सकते हो। टेल में सेक्शन 5 में नोटिफिकेशन होगा, फलाना होगा, पूरे भारत का वक्त प्रॉपर्टी डिक्लेयर कर दो। देन ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ. ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು. 50 ತತ್ತಿನೇ ಅಣ್ಣ, ತತ್ತಿನೇ. ಇದೇ ಮಾತು ಡಿಕೆಶಿಯ. ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು. ಅದೇ ನಾಲಿಗೆನ ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು. ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡ್ರೈವ್ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ
ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟು ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ಗಂಡಸ್ನಂತ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ. ಇಷ್ಟೇ ಅಲ್ಲ, ಸುಖ ಸುಮ್ಮನೆ ಕೆಣಕಬೇಡ, ಹುಷಾರಂತ ಡಿಸಿಎಂಗೆ ಎಚ್ಚರಿಕೆಯನ್ನು ಕೊಟ್ರು. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ, ಚನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ. ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಾಂದೋಲನ ಯಾತ್ರೆ ಅಲ್ವಾ? ಬಿಜೆಪಿ ಸಿದ್ದರಾಮಯ್ಯರ ಮೇಲೆ ಏನು ಆರೋಪ ಮಾಡಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. HD ಕುಮಾರಸ್ವಾಮಿ ಕೂಡ ಯಾರ ಮೇಲೆ ಆರೋಪ ಮಾಡಬೇಕಾಗಿತ್ತು? ಸಿದ್ದರಾಮಯ್ಯವ್ರ ಮೇಲೆ. ಇದು ಹೆಂಗಾಗ್ಬಿಡಿದ್ರೆ ಕಾಯನ ಇಪಿಯನೇ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಹಿಂದಿಗಾದೆ ಇದೆ. ತಿಂದಿಲ್ಲ ಉಣ್ಣಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ. ಇವರಿಬ್ಬರ ನಡುವೆ ಜಗಳ ಆಗಿದೆ. ಅದರಲ್ಲಿ ಅವರ ಒಂದು ಕ್ಲೀನ್ ಸ್ವಾಮಿ ಅಂತಿದ್ರು. ಈ ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ, ಕ್ಲೀನ್ ಕೃಷ್ಣಪ್ಪ ಅಂತಿದೆ. ಕ್ಲೀನ್ ಸ್ವಾಮಿ ಹೊಸದು ಕೇಳ್ತಿರೋದು ನಾವು. ಎನಿವೆ, ಈ ನಡುವೆ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಡಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು.
ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.